ಆ ಕೇಕೇನ ಒಂದೇ ಸಾರಿ ಸ್ಕಿನ್ ಔಟ್ ಮಾಡಿಸಿ ಜೈಲಲ್ಲಿ ನೇತಾಕ್ಸ್ಬಿಟ್ಟೆ. ನೀನ್ ನಡೆಸ್ತಾ ಇರೋ ಯುದ್ಧಕ್ಕೆ ಯಾರೋ ಹೊಸ ಸೈನಿಕ ಸೇರ್ಕೊಂಡ್ಬಿಟ್ಟಿದಾನಂತೆ. ಸೈನಿಕ ಅಲ್ಲ ದಾದ, ಅವನು ಅಮಾಯಕ. ಬಟ್ ಒಳ್ಳೆ ನಿಯತ್ತಿರೋನು ಅಂತ ಕೇಳಿದೀನಿ. ನೀನೊಂದ್ ಕೆಲಸ ಮಾಡು, ಆ ಹುಡುಗನ್ನ ನೀನ್ ನನ್ ಜೊತೆ ಕಳಿಸ್ಬಿಡು. ಬೇಕಾದ್ರೆ 1 ಕೋಟಿ ಅಡ್ವಾನ್ಸ್ ತಗೋ, ನನ್ ಜೊತೆ ಓಡಾಡ್ಕೊಂಡಿದ್ರೆ ಸಾಕು. ಒಂದ್ ನಿಮಿಷ ದಾದ ಹೇಳೋ. ನಿಮ್ ಯೋಗಿಗೆ ಆ ಕೇಕೆ ಕಡೆ ಹುಡುಗರು ಹೊಡೆದಾಕ್ಬೇಕು ಅಂತ ಸ್ಕೆಚ್ ಹಾಕಿದ್ರು. ಸ್ವಲ್ಪದ್ರಲ್ಲೇ ಮಿಸ್ ಆದ. ಈ ವಿಷಯ ತಿಳಿಸೋಣ ಅಂತಾನೆ ನಾನು ನಿಮಗೆ ಫೋನ್ ಮಾಡ್ದೆ ಅಣ್ಣ. ಈ ನಡುವೆ ಅವನು ಯಾವುದೋ ಒಂದು ಹುಡುಗಿ ಹಿಂದೆ ಬಿದ್ದಿದ್ದಾನೆ. ನಾ ಬರೋವರೆಗೂ ಒಂದು ಕಣ್ಣಿಡು. ಆಯ್ತಣ್ಣ. ಕ್ಯಾ ಹುವಾ ಬಾಬು, ಕುಚ್ ಟೆನ್ಷನ್? ಏನಿಲ್ಲ ದಾದಾ. ಸರಿ, ಆ ಹುಡುಗನ್ ನನ್ನ ಹತ್ರ ಯಾವಾಗ ಕಳಿಸ್ತೀಯಾ? ನಾನು ಹೋದ್ ಕೂಡಲೇ ಫೋನ್ ಮಾಡ್ತೀನಿ ದಾದಾ. ಅಕ್ಕ, ನನ್ನ ಕ್ಲಾಸ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ವೆರಿ ಗುಡ್. ಯಾಕೆ ಯೋಗಿ ಹಾಗೆ ನೋಡ್ತಾ ಇದ್ಯಾ? ನಿನಗೂ ಈ ಮಕ್ಳಿಗೂ ಏನ್ ಸಂಬಂಧ ಅಂತ ಕೇಳ್ತಾ ಇದ್ಯಾ? ಒಂದ್ ಕಾಲದಲ್ಲಿ ನಾನು ಹೀಗೆ ಇದ್ದೋಳು. ಅವತ್ ಯಾರೋ ಪುಣ್ಯಾತ್ಮರು ನನ್ನನ್ನ ಈ ಆಶ್ರಮಕ್ಕೆ ತಂದು ಸೇರಿಸದೆ ಹೋಗಿದ್ರೆ ಇವತ್ ನಾನು ಈ ಸ್ಥಿತಿಲಿ ಇರ್ತಾ ಇರ್ಲಿಲ್ಲ. ನೀನ್ ನನಗ್ ಫ್ರೆಂಡು ಆಗ್ತಾ ಇರ್ಲಿಲ್ಲ. ನಾನ್ ಮಾಡೋ ಸಂಪಾದನೆಯಲ್ಲಿ ಅಲ್ಪ ಸ್ವಲ್ಪ ಮಕ್ಳಿಗೆ ಖರ್ಚು ಮಾಡಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆದ್ರೆ ನನ್ ಮನ್ಸಿಗೆ ಖುಷಿ ಸಿಗತ್ತೆ. ಚಿನ್ನು, ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಓ ಶೋ ಸ್ವೀಟ್. ಅಲ್ಲ ಕೇಕೆ. ಓ ಕೇಕೆ, ಹೆಂಗಿದೀಯ ಮಗ? ಹೊಸ ಅಡ್ರೆಸ್ ನ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಹಾಕ್ಸ್ಕೊಡ್ಲಾ? ಹೆಂಗಿದ್ರು ನಿನ್ ಪರ್ಮನೆಂಟ್ ಅಡ್ರೆಸ್ ಜೈಲೇ ತಾನೆ. ಬೆಂಗಳೂರಲ್ಲಿ ಕೇರ್ ಆಫ್ ಅಡ್ರೆಸ್ ಇಲ್ದಿರೋ ಬಚ್ಚ ನೀನು ಅಡ್ರೆಸ್ ಬಗ್ಗೆ ಮಾತಾಡ್ತೀಯಾ? ಈಗಿನ ಕಾಲ ಬಚ್ಚಾಗಳ್ದೆ ಮಗ, ಎಕ್ಸ್ಟ್ರಾ ಬೇಡ, ಡೈರೆಕ್ಟ್ ಮ್ಯಾಟ್ರಿಕ್ ಬಾ. ನಿನ್ನ ಗುರು ನನ್ನ ಬಾಂಬೆ ಅಂಡರ್ ವರ್ಲ್ಡ್ಗೆ ಕೈ ಇಟ್ಟಿದ್ದಾನೆ. 20 ವರ್ಷದಿಂದ ಅಂಡರ್ ವರ್ಲ್ಡ್ ಅಂದ್ರೆ ಕೇಕೆ. ಆ ಸೀಲ್ನ ಫಸ್ಟ್ ಟೈಮ್ ಸೀಸ್ ಮಾಡ್ತೇನೆ. ನೀನು ಇಷ್ಟು ಸಾಲದು ಅಂತ ಈಗ ಪ್ರೀತಿ ಜಾತ್ರೆ. ಅಯ್ಯ ಅರ್ಕಂಬೇಡ, ಸುಮ್ನಿರ. ಜೀವನ ಪೂರ್ತಿ ಬಿಲ್ಡಪ್ ಅಲ್ಲಿ ಕಳಿಯೋದೇ ಆಗೋಯ್ತು. ಗಂಡ್ಸಾಗಿದ್ರೆ ಡೇಟು, ಟೈಮು, ಏರಿಯಾ, ಸ್ಪಾಟ್ ಎಲ್ಲ ಫಿಕ್ಸ್ ಮಾಡು. ಪ್ರತಿಯೊಂದು ನಿಂದೆ. ಎಂಟ್ರಿ ನನ್ನೊಬ್ಬಂದೆ. ಲಡಾಯಿಸ್ತ್ಯಾ? ಮೀಟ್ರ್ ಆಯ್ತಾ? ಮಾತಾಡೋ. ಲವರ್ ಜೊತೆ ಡ್ಯೂಯೆಟ್ ಸಾಂಗ್ ಆಡ್ತಾ ಇದ್ದಾನೆ. ಆಡ್ಲಿ. ಅವನು ಗೊತ್ತಿಲ್ಲ ಡ್ಯೂಯೆಟ್ ಸಾಂಗ್ ಆದ ತಕ್ಷಣ ಬರೋದೇ ಪ್ಯಾಥೋಸ್ ಸಾಂಗ್ ಅಂತ. ಅಣ್ಣ ಅದಕ್ಕೊಂದು ಸೈನ್ ಮಾಡಿ ಅಣ್ಣ, ನಾಳೆನೇ ಬೇಲ್ ಆಗುತ್ತಣ್ಣ. ಸೈನ್ ಮಾಡ್ತೇನೆ, ಆದ್ರೆ ತಕ್ಷಣಕ್ಕೆ ಬೇಲ್ ಬೇಡ. ಯಾಕಣ್ಣ? ದಾದಾ ತರ ಕೂತ್ ಜಾಗದಲ್ಲೇ ಬಾಂಬೆಯಿಂದ ಬೆಂಗಳೂರುವರೆಗೂ ನಡೀತಾ ಇದ್ದ ನನ್ನ ಹವಾಗೆ ಬೆಂಕಿ ಇಟ್ಬಿಟ್ರು ಈ ನನ್ನ ಮಕ್ಕಳು. ಈ ಗಾಯನ ಔಷಧಿ ಇಲ್ದೇನೆ ವಾಸಿ ಮಾಡಬೇಕು. ನಾನು ಮುಂಬೈಯಿಂದ ಬರೋವರೆಗೂ ಹೊರಗೆ ಬರಬೇಡ ಅಂತ ಹೇಳಿರಲಿಲ್ಲ? ಹೊರಗ್ ಬರ್ದೆ ಕೂತಿರಕ್ ನಾನೇನ್ ತಪ್ಪು ಮಾಡಿದೀನಿ? ನಿನ್ ಅಡ್ಡ ಒಳ್ಳೆ ಜೈಲಿದ್ದಂಗಿರುತ್ತೆ. ಅಲ್ಲಿಗ್ ನನಗೂ ಆ ಜೈಲಲ್ಲಿರೋ ಕೇಕೆಗೂ ವ್ಯತ್ಯಾಸ ಏನು? ನೀನು ಹೊರಗಿದ್ರು ಸ್ವತಂತ್ರ ಅಲ್ಲ. ಅವನು ಜೈಲಲ್ಲಿ ಕೂತ್ ಏನ್ ಬೇಕಾದ್ರೂ ಮಾಡಿಸಬಲ್ಲ. ಇದಕ್ಕೆ ಒಳ್ಳೆ ನಿದರ್ಶನ. ನಿನಗೆ ಗೊತ್ತಿಲ್ಲ ಹಾಗೆ ನಿನ್ ಮೇಲೆ ಮಾಡಿಸಿದ ಅಟ್ಯಾಕ್. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಇಷ್ಟೊತ್ತಿಗೆ ನೀನು. ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ. ಮತ್ತೆ ಮತ್ತೆ ನೀವು ಕೇಕೆ ಅಂದ್ರೆ ಯಾಕೆ ಅಷ್ಟೊಂದು ಭಯ ಪಡ್ತಾ ಇದ್ದೀರಾ? ನಾನ್ ಮೊನ್ನೆನೆ ಅವನಿಗೆ ವಾರ್ನ್ ಮಾಡಾಯ್ತು. ಏನು? ನೀವು ಬಾಂಬೆಲಿ ಇದ್ದಾಗ್ಲೇ ಅವ್ನು ನನಗೆ ಜೈಲಿಂದ ಫೋನ್ ಮಾಡಿದ್ದ. ಅವನ್ಗಾಗ್ಲೇ ಹೇಳಿದೀನಿ, ಇನ್ನೊಂದ್ಸಲಿ ನನ್ ಮ್ಯಾಟ್ರಿಕ್ ಬಂದ್ರೆ ಮಗನೇ ಫುಲ್ ಮೀಲ್ಸ್ ಫಿಕ್ಸು ಅಂತ. ನಿನ್ ತಲೆ ಸರಿ ಇಲ್ವಾ? ಮತ್ತಿನ್ನೇನು, ನನಗೇನಾದ್ರೂ ಚಿಂತೆ ಇಲ್ಲ. ನನ್ ಪ್ರೀತಿ ವಿಷಯಕ್ಕೆ ಬಂದ್ರೆ ಅಷ್ಟೇ. ನೀವು ಪ್ರೀತಿಸ್ಲಿಲ್ಲ, ಆ ನನ್ ಮಗನು ಪ್ರೀತಿಸ್ಲಿಲ್ಲ ಅಂದ್ಮೇಲೆ ಆ ನೋವು ನಿಮ್ಗೆ ಹೆಂಗಣ್ಣ ಗೊತ್ತಾಗತ್ತೆ?
ತುಂಬಾ ಸಂಕಟ ಆಗುತ್ತಣ್ಣ. 15 ವರ್ಷ ಆದ್ಮೇಲೆ ಕಳ್ದೋಗಿರೋ ಪ್ರೀತಿ ನನಗ್ ಸಿಗ್ತಾ ಇದೆ. ಅದ್ರ ತಂಟೆಗೆ ಯಾರಾದ್ರೂ ಬಂದ್ರೆ ತಲೆಗಳು ಉಳ್ಳೋಯ್ತವೆ. ಅಂಡರ್ವರ್ಲ್ಡಲ್ಲಿರೋನು ಬರೀ ದುಡ್ಡಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ. ಅದೇ ಒಂದು ಕೈಕಾಲು ಕಟ್ಟಿ ಜೈಲಿಗೆ ಕಳಿಸಿದ್ರಿ, ಒಂದು ದುಡ್ಡು ಬಗ್ಗೆ ಮಾತ್ರ ಅಲ್ಲ, 100 ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾನೆ. ಕಾನೂನಿಗೆ ಮಾತ್ರ ಜೈಲು, ಖೈದಿಗಳ ರೆಫರ್ಮೇಷನ್ ಸೆಂಟರ್. ಅದೇ ಜೈಲು ಖೈದಿಗಳಿಗೆ ಪ್ಲಾನಿಂಗ್ ಸೆಂಟರ್ ಕೂಡ. ಮುಂದಾಗ್ಬೋದು ಅದೆಲ್ಲ ಕೆಲಸಗಳ ಯೋಜನೆ ಸಿದ್ಧವಾಗದೆ ಜೈಲಲ್ಲಿ. ಅಂದ್ರೆ ಅವ್ನ್ ಜೈಲ್ ಗೋಡೆ ಹೊಡ್ಕೊಂಡ್ಬಂದು ನಾನ್ ಸಾಯಿಸ್ಬಿಡ್ತಾನೆ ಅಂತ. ಇದು ಸಿನಿಮಾ ಅಲ್ಲ, ರಿಯಲ್ ಲೈಫ್. ರಿಯಲ್ ಲೈಫ್ನ ರಿಯಾಲಿಟಿನ ಅರ್ಥ ಮಾಡ್ಕೋ ಯೋಗಿ. ಪಾತಕ ಲೋಕದ ಮೆರವಣಿಗೆ ಇದು. ಈ ಉತ್ಸವದಲ್ಲಿ ಈಗ ನೀನು ಭಾಗಿ. ಇಲ್ಲಿ ಯಾವ ಕ್ಷಣ ಯಾರಿಗೆ ಏನ್ ಬೇಕಾದ್ರೂ ಆಗ್ಬೋದು. ನಾನು ಒಳ್ಳೆ ವ್ಯವಸ್ಥೆ ಮಾಡ್ತೀನಿ. ನಾನೇನು ಹಿತೈಷಿ, ಸದಾ ನೀನು ಒಳ್ಳೆತನ ಬಯಸೋನು. ದುಬೈಲಿ ಬಹಳ ಒಳ್ಳೆ ವ್ಯವಸ್ಥೆ, ಕೈ ತುಂಬಾ ಸಂಬಳ. ನೀನು ಬಯಸಿದ ಬದುಕು ಈ ನಶ್ವರ ಪ್ರೀತಿ ಪ್ರೇಮ ಇದ್ರ ಸುಳಿಗೆ ಮಾತ್ರ ಸಿಕ್ಕೋಬೇಡ. ಬದು ನೀನಾರು ಹೇಳ್ಬೋದು ನಿನಗೆ. ಬಾಬಣ್ಣ ಪಾಪ ಅವ್ರೇನ್ ಹೇಳ್ತಾರೆ, ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ದಾರನೆ ಪ್ರೀತಿ ಮಾಡಕ್ ಶುರು ಮಾಡ್ತಾರೆ. ಪ್ರೀತಿ ಮಾಡಿದ್ಮೇಲೆ ಅಪ್ಪ ಅಮ್ಮ ಮನೆಯವ್ರೆಲ್ಲಾರನ್ನೂ ದೂರ ಮಾಡ್ತಾರೆ. ಈಗ ಪ್ರಾಣಕ್ಕೋಸ್ಕರ ಪ್ರೀತಿನ ದೂರ ಮಾಡೋದ್ ಸರಿನಾ? ಪ್ರೀತಿ ಒಂದು ವೀಕ್ನೆಸ್ ಯೋಗಿ. ನಮ್ಮ ವಲಯದಲ್ಲಿ ಒಂದೇ ಒಂದು ವೀಕ್ನೆಸ್, ಒಂದೇ ಒಂದು ದೌರ್ಬಲ್ಯ. ನಮ್ಮೆಲ್ಲರನ್ನು ಅನಾಥ ಶವವಾಗಿಸೋದು ಗ್ಯಾರಂಟಿ. ಯೋಗಿ, ಪ್ರೀತಿ ವಿಷಯ ಬಿಡು. ಬಾಬು ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದಾನೆ, ಅವನ್ ಮಾತು ಕೇಳು. ಆಗಲ್ಲ. ಹಾಗಾದ್ರೆ ನಿನ್ ತೀರ್ಮಾನ, ನಿರ್ಧಾರ ಬದಲಾಗೋಲ್ಲ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಇಲ್ಲ ಅಂತ. ಕಣ್ಣಲ್ಲಿ ನೋಡ್ತಾ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ನೀವಳನ್ನ ಪ್ರೀತಿಸ್ತಾ ಇಲ್ಲ ಅಂತ. ನನಗೂ ಅಷ್ಟೇ ಪ್ರೀತಿಗೆ ಮೋಸ ಮಾಡೋಷ್ಟು ಧೈರ್ಯ ಇಲ್ಲ. ಅಣ್ಣ ಒಂದು ಮುದ್ದೆ ಬಟ್ಟೆ ಕೊಡೋಣ. ಬೇಗ ಹೇಳ್ತಾ ಇರ್ಬೇಕು. ಏನಯ್ಯ ನೀವು? ಈ ಸಿಟಿಲಿ ರುಚಿ ರುಚಿಯಾಗಿ ಊಟ ಸಿಗೋ ಹೋಟೆಲ್ ತುಂಬಾ ಇವೆ. ಆದ್ರೆ ಆಟೋ ಓಡಿಸೋರ್ಗೆ, ಫ್ಯಾಕ್ಟ್ರಿಗೆ ಹೋಗೋರ್ಗೆ, ನಮ್ಮಂತ ಲೋ ಕ್ಲಾಸ್ ಅವ್ರಿಗೆಲ್ಲ ಇದೇ 5 ಸ್ಟಾರ್ ಹೋಟೆಲ್. ನನ್ನ ಜೀವನ ಶುರು ಆಗಿದ್ದೆ ಈ ಜಾಗದಲ್ಲಿ. ಯೋಗಿ, ನಾನು ಇಲ್ಲೆಲ್ಲ ಯಾವಾಗ್ಲೂ ಓಡಾಡಿದ್ದೀನಿ ಅನ್ನಿಸ್ತಾ ಇದೆ. ಯಾರ ಜೊತೆನೋ ಮಾತಾಡಿದ್ದೀನಿ ಅನ್ನಿಸ್ತಾ ಇದೆ. ಅದು ನನ್ನ ಜೊತೆಲೇ ಮಾಲ. ಬಟ್ ಜ್ಞಾಪಕ ಬರ್ತಾ ಇಲ್ಲ. ಅದು ಅದು ಹದಿನೈದು ವರ್ಷ ಆದ್ಮೇಲೆ ನನ್ನ ಜೀವನದಲ್ಲಿ ನೆಮ್ಮದಿ ಅನ್ನೋದು ಸಿಗ್ತಾ ಇದೆ. ನನ್ನ ನೆಮ್ಮದಿನ ಹಾಳು ಮಾಡಬೇಡ್ರೋ, ಹೋಗ್ರೋ.
ಹುಡುಗಿ ಮೇಲೆ ಬಂದು ಅಟ್ಯಾಕ್ ಮಾಡ್ತೀರ ನೀವು. ಯಾರ ಕಳ್ಸಿದ್ ನಿಮ್ನ? ಏಯ್ ಏಯ್ ಯಾರ ಕಳ್ಸಿದ್ ನಿಮ್ನ? ಏಯ್ 20 ವರ್ಷದಿಂದ ಅಂಡರ್ ವರ್ಲ್ಡ್ ಅಂದ್ರೆ ಕೇಕೆ. ಆ ಸೀಲ್ನ ಫಸ್ಟ್ ಟೈಮ್ ಸೀಸ್ ಮಾಡ್ದೆ ನೀನು. ಇಷ್ಟು ಸಾಲದು ಅಂತ ಈಗ ಪ್ರೀತಿ ಜಾತ್ರೆ.